ನಾವು ದುಡ್ಡು ಕಟ್ತೀವಿ, ನೀವೆಲ್ಲ ಕ್ಯಾನ್ಸಲ್ ಮಾಡಿ, ಜನರಿಗೆ ಉದ್ಯೋಗ ಕೊಡಿ, ಅಭಿವೃದ್ಧಿ ಕೊಡಿ, ಆರೋಗ್ಯದ ಬಗ್ಗೆ ಗಮನ ಕೊಡಿ. ಬೆಳಿಗ್ಗೆ ಇದ್ದರೆ ಎಮ್ ಎಲ್ ಎಗಳು ಸೇಲ್ ಅಂತಾರೆ, 55 ಕೋಟಿಗೆ ಎಮ್ ಎಲ್ ಎ ಖರೀದಿ ಮಾಡ್ತಾರೆ, ಎಮ್ ಎಲ್ ಎಗಳೇ ಮಾರಾಟಕ್ಕೆ ಇಕ್ಕಿದ್ದೀವಿ ಅಂತ ಓಪನ್ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ. ಯಾವುದೇ ಅಭಿವೃದ್ಧಿ ಆಯ್ತಲ್ಲ, ಎಲ್ಲ ಈ ಗ್ಯಾರಂಟಿ 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 ಅನ್ನೋದು ಒಂದೇ ಅಜೆಂಡಾ ಇಟ್ಕೊಂಡು ಎಲ್ಲ ಅಭಿವೃದ್ಧಿಗೆ ಕಡೆಗೆ ಗಮನ ಕೊಡ್ತಾ ಇಲ್ಲ ಸರ್ಕಾರ ಅನ್ನೋ ಭಾವನೆ ಇರ್ಬೋದು. ಶಕ್ತಿ ಯೋಜನೆ ಏನಂದರೆ ಬಸ್ಸಲ್ಲಿ ಪ್ರಯಾಣ ಮಾಡೋದಲ್ವಾ, ಅದು ಒಂದೇ ಮಹಿಳೆಯರಿಗೆ ಸಿಗ್ತಾ ಇರೋದು, ಬೇರೆ ಯಾರಿಗೂ ಸಿಗ್ತಾ ಇಲ್ಲ. ಕೇಂದ್ರದಿಂದ ಬರೋ ಅಕ್ಕಿ ಕಾಸು ಅಷ್ಟೇ ಸಿಗ್ತಾ ಇರೋದು. ಇವ್ರ ಅಕ್ಕಿ ಕಾಸು 4-5 ತಿಂಗಳಿಂದ ಬಂದಿಲ್ಲ. ನಮಗಂತೂ ಯಾವ ಯೋಜನೆಯೂ ಸರ್ಕಾರದ ಯೋಜನೆ ಜನರಿಗೆ ಸಿಗ್ತಾ ಇಲ್ಲ. ಸರ್, ನಮ್ಮ ರಾಜ್ಯದಲ್ಲಿ ಇವಾಗ ಸದ್ಯಕ್ಕೆ 2 ಪಕ್ಷ, ಒಂದು NDA, ಒಂದು ಕಾಂಗ್ರೆಸ್. ಇಂಡಿಯಾದಲ್ಲಿ BJP ಮತ್ತೆ JDS 2 ಬರುತ್ತೆ. ಸೊ ಇವಾಗ ಎಲೆಕ್ಷನ್ ನಡೆದ್ರೆ ಯಾವ ಪಕ್ಷ ಗೆಲ್ಲುತ್ತೆ ಅಂತ ಅನ್ಸುತ್ತೆ ನಿಮಗೆ? ಯಾಕೆ ಗೆಲ್ಲುತ್ತೆ ಅಂತ ಅನ್ಸುತ್ತೆ? ಮೇಡಮ್ಮ, ಈಗ ಇನ್ನೂ ಚುನಾವಣೆ 23ಕ್ಕೆ ರಿಸಲ್ಟ್ ಬರಬೇಕು. ಜನರ ನಾಡಿ ಬಿಡ್ತಾ ಏನಂತ ಅದನ್ನ ತಿಳ್ಕೊಂಡ ಮೇಲೆ ಹೇಳ್ಬೋದು, ಈಗ ಹೇಳೋಕ್ಕಾಗಲ್ಲ. ಇನ್ನೂ ಬೇಕಾದ್ರೆ ನಮ್ಮ ಲೋಕಲ್ನಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಿದ್ರೆ, ನಾವು ಚನ್ನಪಟ್ಟಣ ಬಗ್ಗೆ ಮಾತಾಡ್ತಾನೆ ಇಲ್ಲ. ಇವಾಗ ನೀವು ಓವರಲ್ ಆಗಿ ತಗೊಳ್ಳಿ, ಇವಾಗ ನಮ್ಮ ರಾಜ್ಯದ ಬಗ್ಗೆ ತಗೊಳ್ಳಿ, ಚೇಂಜ್ ಆಗುತ್ತೆ, ಬದಲಾವಣೆ. ಇನ್ನು ಅವ್ರದ್ದು ಯಾವುದೋ ಪಂಚ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ, ಆ ಗ್ಯಾರಂಟಿಗಳ್ದು ಏನಾಯ್ತದೆ, ಅವ್ರ ಪ್ರಣಾಳಿಕೆ ಏನಾಗುತ್ತೆ, ಇವ್ರ ಪ್ರಣಾಳಿಕೆ ಆಗುತ್ತೆ, ಇವರು ಉದ್ಯೋಗ ಸೃಷ್ಟಿ ಮಾಡ್ತಾರೆ, ಅವ್ರು ಸೃಷ್ಟಿ ಮಾಡ್ತಾರೆ, ಅದನ್ನೆಲ್ಲ ಸಮತೋಲನ ಮಾಡ್ತಾರೆ ಜನ. ಯಾರು ಅಭಿವೃದ್ಧಿ ಮಾಡ್ತಾರೆ, ಯಾರ ಅಭಿಪ್ರಾಯ ಹೆಂಗೆ ಅಂತ. ಈಗಿನ ಪರಿಸ್ಥಿತಿಗೆ ನಾವು ಹಂಗೆ ಹೇಳೋಕ್ಕೆ ಬರೋಲ್ಲ. ಈಗಿನ ಪರಿಸ್ಥಿತಿಗೆ ನಾವೇನು ಹೇಳ್ಬೋದು ಅಂದರೆ, ನಮ್ಮ MLA ಪ್ರಿಯಾ ಕೃಷ್ಣ ಅವರು ಒಳ್ಳೆ ಕೆಲಸ ಮಾಡಿದವ್ರೆ, ಕೃಷ್ಣಪ್ಪ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಅದ್ರ ಬಗ್ಗೆ ಬೇಕಂದ್ರೆ ಅನಿಸಿಕೆ ಹೇಳ್ಬೋದು ನಾನು. ಲೋಕಲಲ್ಲಿ ಇಡೀ ರಾಜ್ಯದ ಅನಿಸಿಕೆ ಹೇಳ್ಬೇಕಂದ್ರೆ ಪ್ರಣಾಳಿಕೆ ನೋಡಬೇಕು, ರೈತರಿಗೆ ಏನು ಅನುಕೂಲ ಮಾಡ್ತಾರೆ, ನೀರಾವರಿ ಯೋಜನೆ ಏನಿದೆ, ನಿರುದ್ಯೋಗಿ ಸಮಸ್ಯೆ ಏನಿದೆ, ಉದ್ಯೋಗ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸ್ತಾರೆ, ಅದ್ರ ಮೇಲೆ ಜನ ಮತ ಹಾಕ್ತಾರೆ. ಈ ಏಕ್ದಮ್ ಈಗಲೇ ಹೇಳಿ ಅಂದರೆ ಯಾರು ಹೇಳೋಕ್ಕಾಗೋದಿಲ್ಲ. ಇವಾಗ 1.5 ವರ್ಷ ಆಗಿದೆ ಸರ್ಕಾರ ಬಂದು. ಸೊ ಯಾವ ತರ ಕೆಲಸಗಳನ್ನ ಮಾಡಿದೆ ಇಲ್ಲಿ ತನಕ, ಸದ್ಯದ ಪರಿಸ್ಥಿತಿಗೆ ಇಲ್ಲಿ ತನಕ ಏನೇನಾಗಿದೆ ಅದನ್ನ ಯೋಚನೆ ಮಾಡಿ ನಾವು ಓಟ್ ಹಾಕೋಂಗಿದ್ರೆ ನೀವು ಯಾವ್ದನ್ನ ಯೋಚನೆ ಮಾಡಿ ಹಾಕ್ತೀರಾ? ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೆ? ಬೆಸ್ಟ್ ಅಂತ ಏನಂದರೆ, ನಮಗೆ ಲೋಕಲಲ್ಲಿ ಪ್ರಿಯಾ ಕೃಷ್ಣಪ್ಪರೇ ಮೇಯ್ನು, ಅವರೇ ಬೇಕು ನಮಗೆ. ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ, ಇಡೀ ರಾಜ್ಯದಲ್ಲಿ ನೋಡಿದ್ರೆ ಎಲ್ಲೋ ಒಂದು ಜಾಗದಲ್ಲಿ ಅಭಿವೃದ್ಧಿ ಕುಂಠಿತ ಆಯ್ತಾ ಇದೆ ಅನ್ನೋ ಭಾವನೆ ನಮಗೆ ಮೂಡುತ್ತೆ. ಯಾಕೆಂದರೆ ಯಾವುದೇ ಅಭಿವೃದ್ಧಿ ಆಯ್ತಲ್ಲ, ಎಲ್ಲ ಈ ಗ್ಯಾರಂಟಿ 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 ಅನ್ನೋದು ಒಂದೇ ಅಜೆಂಡಾ ಇಟ್ಕೊಂಡು ಎಲ್ಲ ಅಭಿವೃದ್ಧಿಗೆ ಕಡೆಗೆ ಗಮನ ಕೊಡ್ತಾ ಇಲ್ಲ ಸರ್ಕಾರ ಅನ್ನೋ ಭಾವನೆ ಇರ್ಬೋದು ಜನರಲ್ಲಿ ಅನ್ನೋದು ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಅಭಿಪ್ರಾಯ. ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಗಮನ ಕೊಡಬೇಕು. ಈ ಭಾಗ್ಯಗಳ ಬಗ್ಗೆ ಜನರ ಒಲವು ಹೊಂಟೋಗಿದೆ ಈಗ ತುಂಬ ಜನಕ್ಕೆ. ಯಾಕೆಂದರೆ ಈಗ ಅಕ್ಕಿ ಕಾಸು ಕೊಡ್ತಾ ಇಲ್ಲ, ಕೇಂದ್ರದಿಂದ ಬರೋ ಅಕ್ಕಿ ಕಾಸು ಅಷ್ಟೇ ಸಿಗ್ತಾ ಇರೋದು. ಇವ್ರ ಅಕ್ಕಿ ಕಾಸು 4-5 ತಿಂಗಳಿಂದ ಬಂದಿಲ್ಲ. ಎಲ್ಲ ಹೇಳ್ತಾರೆ ಜನ ನಮ್ಮ ಹತ್ರ ಬಂದು, ಏನಣ್ಣ ಅಕ್ಕಿ ಕಾಸು ಕೊಡಲಿಲ್ಲ, ಏನಣ್ಣ ಇದು ನಮ್ಮದು ಗೃಹಲಕ್ಷ್ಮಿ ಅದು ಯಾವುದದು 2000 ಅದು ಬಂದಿಲ್ಲ, ಬರೀ ಶಕ್ತಿ ಯೋಜನೆ ಸಮವಾಗಿ ಶಕ್ತಿ ಯೋಜನೆ ಒಂದೇ ಜನರಿಗೆ ಸಿಗ್ತಾ ಇರೋದು. ಇನ್ನೆಲ್ಲದರಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಶಕ್ತಿ ಯೋಜನೆ ಏನಂದರೆ ಬಸ್ಸಲ್ಲಿ ಪ್ರಯಾಣ ಮಾಡೋದಲ್ವಾ, ಅದು ಒಂದೇ ಮಹಿಳೆಯರಿಗೆ ಸಿಗ್ತಾ ಇರೋದು, ಬೇರೆ ಯಾರಿಗೂ ಸಿಗ್ತಾ ಇಲ್ಲ. ಈಗೇನೋ ಪುರುಷರಿಗೂ ಮಾಡ್ತೀನಿ ಅಂತಾರೆ, ಪುರುಷರಿಗೂ ಮಹಿಳೆಯರಿಗೆ ಇಬ್ಬರಿಗೆ ಮಾಡಿದ್ರೆ 3ನೇ ಲಿಂಗ ಇದೆ, ಅವ್ರಿಗೆ ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ ಅಲ್ವಾ. 3ನೇ ಲಿಂಗ ಇದೆ ಅಲ್ಲಮ್ಮ, ಶ್ರೀಲಿಂಗ ಪುರಲಿಂಗ, ಇನ್ನೊಬ್ಬ ಅವ್ರಿಗೂ ಏನು ಭಾಗ್ಯ ಕೊಡಬೇಕಲ್ಲ ಇವರು, ಅವ್ರಿಗೂ ಕೊಡಲಿ ಬಿಡಿ. ಹಾಂ ಯಾಕೆ ಕೊಡಲ್ಲ ಅನ್ನೋದು ನಮ್ಮ ಆಸೆ. ಎಲ್ಲರಿಗೂ ಕೊಡಲಿ ಸೇರಿದಾಗ, ಅಲ್ಲಿ ಪುರುಷರಿಗೆ ಮಹಿಳೆಯರಿಗೆ ಅಂತ ಹೇಳ್ಕೊಂಡು. ಫ್ರೀ ಬಸ್ಸು ಲೇಡೀಸಿಗೆ ಕೊಟ್ಟೇನೆ ನಾವು ನೋಡ್ತಾ ಇದೀವಿ, ಯಾವ ತರ ಇದೆ ಬಸ್ಸಲ್ಲಿ ಓಡಾಡಕ್ಕೆ, ಯಾವ ತರ ಆಗ್ತಾ ಇದೆ ಅಂತ ನೋಡ್ತಾ ಇದೀವಿ. ಇನ್ನು ಅದ್ರಲ್ಲೂ ಗಂಡಸ್ರಿಗೂ ಕೂಡ ಫ್ರೀ ಬಸ್ ಕೊಟ್ರೆ ಯಾವ ತರ ಇರುತ್ತೆ ಅಂತ ನೀವು ಊಹೆ ಏನಾದರೂ ಮಾಡಿದ್ದೀರಾ? ಊಹೆ ಮಾಡೋದಲ್ಲಮ್ಮ, ಈಗಲೇ ಟೈರ್ ಇಲ್ಲ, ಇಂಜಿನ್ ಇಲ್ಲ, ಡೀಸೆಲ್ ಇಲ್ಲ, ಸರಿಯಾಗಿ ಇದೈತಾ ಇಲ್ಲ. ಎಲ್ಲಂದ್ರೆ ಅಲ್ಲಿ ಡ್ರೈವರ್ ಕಂಡಕ್ಟರ್ಗಳಿಗೆ ಪಬ್ಲಿಕಲ್ಲಿ ಹೊಡಿತಾ ಇದ್ದಾರೆ ಅಲ್ವಾ, ನೋಡ್ತಾ ಇದ್ದೀರಲ್ಲ, ನಾವೇ ನೋಡಿದ್ವಿ, ಇದೇ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ. ಈ ಥರ ಆಗಿದೆ. ಶಿಸ್ತಿಲ್ಲ, ಒಂದು ಜವಾಬ್ದಾರಿ ಇಲ್ಲ, ಏನಾದ್ರು ಇಷ್ಟ ಬಂದಂಗೆ ನಡ್ಕೊತಾ ಇದೆ. ಅದು ಆಗಬಾರ್ದು. ರಾಜ್ಯದಲ್ಲಿ ಆಡಳಿತ ಅಂದರೆ, ಒಂದು ರಾಜ ಅಂದರೆ ಜವಾಬ್ದಾರಿ ಇರಬೇಕು, ಆ ರಾಜನಿಗೆ ಒಂದು ಗೌರವ ಬರಬೇಕು. ಇದು ಗೌರವ ಬರೋಂಥ ಕೆಲಸ ಅಲ್ಲ. ಬೆಳಿಗ್ಗೆ ಇದ್ದರೆ MLAಗಳು ಸೇಲ್ ಅಂತಾರೆ, 55 ಕೋಟಿಗೆ MLA ಖರೀದಿ ಮಾಡ್ತಾರೆ, MLAಗಳೇ ಮಾರಾಟಕ್ಕೆ ಇಕ್ಕಿದ್ದೀವಿ ಅಂತ ಓಪನ್ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ. ಹಿಂಗಾದಾಗ ಪ್ರಜಾಪ್ರಭುತ್ವನೇ ಮಾರಾಟ ಆದಂಗೆ ಆಗಲ್ವಾ? MLAಗಳೇ ಮಾರಾಟ 50 ಕೋಟಿ ಅಂತ ಮುಖ್ಯಮಂತ್ರಿಗಳೇ ಹೇಳ್ತಾವ್ರಲ್ಲ,
50 ಕೋಟಿ ಅಮಿತ್ ಶಾ ಹೊಡ್ತಾವ್ರೆ ಬೇರೆಯವರು ಅಂತ. ಅಲ್ಲಿಗೆ ನಿಮ್ಮ ಎಮ್ ಎಲ್ ಎಗಳೇ ಸೇಲ್ ಆಯ್ತವ್ರೆ ಅಂದರೆ ಇದು ರಾಜ್ಯ ಏನಾಯ್ತದೆ ಅಂತ ನಾವೇನು ಹೇಳೋಕ್ಕಾಯ್ತದೆ? ಅವರೇ ಯೋಚನೆ ಮಾಡಬೇಕು ಅದ್ರ ಬಗ್ಗೆ. ಹಿಂಗೆ ನಮ್ಮ ಎಮ್ ಎಲ್ ಎಗಳ ಬಗ್ಗೆ ಅಗೌರವ ಮಾಡ್ಬೋದಾ ಮಾಡಬಾರ್ದಾ ಅಂತ ಅವರು ಅದನ್ನು ಯೋಚನೆ ಮಾಡಬೇಕಾಗಿತ್ತು. ಸ್ಟೇಟ್ಮೆಂಟ್ ಕೊಡೋಕ್ಕೆ ಮುಂಚೆ ನಮ್ಮ ಶಿಸ್ತಿನ ಪಕ್ಷ ನಮ್ಮದು, ನಮ್ಮ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಮಾರಾಟಕ್ಕಿಲ್ಲ, ಜನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ, ಜನ ಸೇವೆ ಮಾಡ್ತಾರೆ, ಯಾರು ಮಾರಾಟಕ್ಕಾಗಲ್ಲ, ನಾವು ಸರ್ಕಾರ ನಡೆಸ್ತೀವಿ ಅಂತ ಒಂದು ಗಟ್ಟಿ ತಂದಿಂದ ಹೇಳಿದರೆ ಅದು ಒಂದು ತಾಕತ್ತು ಅಂತ ಹೇಳ್ಬೋದಾಯಿತು. ಅಮಿತ್ ಶಾ ಹೊಡ್ತಾವ್ರೆ, ಇಲ್ಲಿ ಅಲ್ಲಿ ವ್ಯಾಪಾರ ಮಾಡ್ತಾವ್ರ ಎಮ್ ಎಲ್ ಎಗಳು ವ್ಯಾಪಾರಿಕ? ಹಿಂಗಿರೋವಾಗ ಯಾವ ಎಲೆಕ್ಷನಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೆಂಗೆ ಹೇಳೋಕ್ಕಾಯ್ತದೆ? ಇವರೇ ಸುಭದ್ರವಾಗಿ ಸರ್ಕಾರಕ್ಕೆ ಯಾರು ಕೊಡ್ತಾರೆ ಅನ್ನೋದೇ ನಂಬಿಕೆ ಇಲ್ಲ. ಎಮ್ ಎಲ್ ಎಗಳ ಮೇಲೇ ಇವ್ರಿಗೆ ನಂಬಿಕೆ ಇಲ್ಲ, ಶಾಸಕರ ಮೇಲೆ ನಂಬಿಕೆ ಇಲ್ಲ, ಸಚಿವರ ಮೇಲೆ ನಂಬಿಕೆ ಇದೆ ಇಲ್ಲೋ ಗೊತ್ತಿಲ್ಲ. ಯಾವ ಕೆಲಸ ಅಂತೂ ಸುಭದ್ರವಾಗಿ ಆಯ್ತಾ ಇಲ್ಲ ಈ ರಾಜ್ಯದಲ್ಲಿ. ಏನು ಮುಂದಕ್ಕೆ ಏನಾಯ್ತದೆ ನನಗೆ ಗೊತ್ತಿಲ್ಲ. ನಮಗಂತೂ ಯಾವ ಯೋಜನೆಯೂ ಸರ್ಕಾರದ ಯೋಜನೆ ಜನರಿಗೆ ಸಿಗ್ತಾ ಇಲ್ಲ. ನಾನು ಹೇಳ್ದಲ್ಲ, ಶಕ್ತಿ ಯೋಜನೆ ಒಂದು ಬಿಟ್ಟು ಇನ್ನು ಯಾವ ಯೋಜನೆನೂ ಅಷ್ಟು ಸಮರ್ಪಕವಾಗಿ ಜನಕ್ಕೆ ರೀಚ್ ಆಯ್ತಾ ಇಲ್ಲ. ಗೃಹಲಕ್ಷ್ಮಿ ಇದು ಭಾಗ್ಯ ಯಾವುದದು ಕರೆಂಟ್ದು ಗೃಹ ಜ್ಯೋತಿ ಹೇಳ್ತಾರೆ. ಗೃಹ ಜ್ಯೋತಿ 1 ಯೂನಿಟ್ ಆದರೆ ಡಬಲ್ ಕಟ್ತಾಯಿದ್ವಿ ನಾವು. ನಮ್ಗೆ ಗೊತ್ತಾ ನೋವು. ಅವರು ಹೇಳಷ್ಟೇ ಮಾಡೋಕ್ಕಾಗಲ್ಲ. ಯಾರೋ ಒಂದು ನೆಂಟರು ಬಂದಿರ್ತಾರೆ, ಇಲ್ಲ ಏನೋ ಒಂದು ಮಗು ನಾಮಕರಣ ಇರ್ತದೆ, ಒಂದೆರಡು ಸೀರಿಯಲ್ ಸೆಟ್ ಹಾಕತ್ತೀವಿ, ಅದಕ್ಕೂ ಸೇರಿ ಹಣ ಕಟ್ತಾಯಿದ್ದೀವಿ ನಾವು. ಅರ್ಥ ಆಯ್ತಾ? ಅವ್ರು ಹೇಳ್ದಷ್ಟೇ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ದಷ್ಟೇ ಮಾಡಬೇಕಾದ್ರೆ ಕರೆಂಟ್ ಆಫ್ ಮಾಡ್ಕೊಂಡು ಮನೇಲಿ ಕೂತಿರ್ಬೇಕು. ಅದ್ರ ಬದಲು ಕ್ಯಾಂಡಲಲ್ಲಿ ಉರಿಸ್ಬೇಕು. ಹಳೆ ಕಾಲದಲ್ಲಿ ಇತ್ತು, ಸೀಮೆಣ್ಣೆ ಬುಟ್ಟಿನೆಲ್ಲ ಒಜ್ಜಿಬಿಟ್ಟು ಸಾಯಂಕಾಲ ಹೋಗಿ ಬುಟ್ಟಿ ಹಚ್ತಾ ಇದ್ದು ಲಾಟಿನು. ಆ ಪರಿಸ್ಥಿತಿ ಮಾಡೋಕೆ ಹೊಂಟವ್ರೆ. ಬೇಡ, ನಾವು ದುಡ್ಡು ಕಟ್ತೀವಿ, ನೀವೆಲ್ಲ ಕ್ಯಾನ್ಸಲ್ ಮಾಡಿ, ಜನರಿಗೆ ಉದ್ಯೋಗ ಕೊಡಿ, ಅಭಿವೃದ್ಧಿ ಕೊಡಿ, ಆರೋಗ್ಯದ ಬಗ್ಗೆ ಗಮನ ಕೊಡಿ, ಒಳ್ಳೆ ಉದ್ಯೋಗ ನೀರಾವರಿ ಯೋಜನೆಗಳು ಮಾಡಿ, ಈ ಥರ ಮಾಡಿ. ಈ ಬಿಟ್ಟಿ ಭಾಗ್ಯ ಬಿಡಿ ಸಾಕು. ಬಿಟ್ಟಿ ಭಾಗ್ಯಗಳಿಂದ ಏನೂ ಪ್ರಯೋಜನ ಇಲ್ಲ ಅಂತ ನಾನು ಹೇಳ್ತೀನಿ. ಬೀಟ್ ಪ್ಲಸ್ ಕರ್ನಾಟಕ.